ಕಾಂತಾರ ಸಕ್ಸಸ್ ಹಿನ್ನೆಲೆಯಲ್ಲಿ ರಿಷಬ್ ಶೆಟ್ಟಿ ಮಂಗಳೂರಿನ ಬಾರೆಬೈಲ್ನ ಜರಂದಯ ಬಂಟ ಮತ್ತು ವಾರಾಹಿ ಪಂಜುರ್ಲಿ ದೇವಸ್ಥಾನದಲ್ಲಿ ನೀಡಿದ್ದ ಹರಕೆ ನೇಮೋತ್ಸವ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಎಣ್ಣೆ ಬೂಳಿಯ ವೇಳೆ ದೈವ ನರ್ತಕ ಅತಿರೇಕದ ವರ್ತನೆ ಮಾಡಿದ್ರು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತ ಆಗಿತ್ತು. ಈ ನಡುವೆ ದೈವಾರಾಧಕ ತಮ್ಮಣ್ಣ ಶೆಟ್ಟಿಯು ನೇರವಾಗಿ ವಿರೋಧಿಸಿದ್ದು ರಿಷಬ್ ಶೆಟ್ಟಿ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಕ್ಕೆ ಪ್ರತಿಯಾಗಿ ದೇವಸ್ಥಾನದ ಆಡಳಿತ ಮಂಡಳಿ ತಮ್ಮಣ್ಣ ಶೆಟ್ಟಿ ವಿರುದ್ಧ ಆರೋಪ ಮಾಡಿತು. ಈ ಹಿನ್ನೆಲೆಯಲ್ಲಿ ತಮ್ಮಣ್ಣ ಶೆಟ್ಟಿ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದು, ಸಿನಿಮಾ ಮೂಲಕ ದೈವಾರಾಧನೆಯನ್ನು ಹಾಳು ಮಾಡಿದ ರಿಷಬ್ ಶೆಟ್ಟಿ ಇದೀಗ ದೈವಾರಾಧನೆಯನ್ನು ಹಾಳು ಮಾಡಿದ್ದಾರೆ. ಗ್ರಾಮ ದೈವಗಳಿಗೆ ಹರಕೆ ನೇಮೋತ್ಸವ ನೀಡುವ ಕ್ರಮವೇ ಇಲ್ಲ. ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ರಿಷಬ್ ಶೆಟ್ಟಿಗೆ ಅರ್ಥ ಆಗಲಿ ಅಂತ ಕನ್ನಡದಲ್ಲೇ ದೈವ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಇದೆಲ್ಲವೂ ಸರಿಯಲ್ಲ ಅಂತ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂತಾರ ಚಿತ್ರದ ಯಶಸ್ಸಿನ ಹಿನ್ನೆಲೆಯಲ್ಲಿ ಮಂಗಳೂರಿನ ಬಾರೆಬೈಲ್ನಲ್ಲಿ ಕಾಂತಾರ ಚಿತ್ರತಂಡ ಹಾಗೂ ರಿಷಬ್ ಶೆಟ್ಟಿ ಒಂದು ಹರಕೆಯ ನೇಮೋತ್ಸವವನ್ನು ಸಲ್ಲಿಸಿದರು. ಆ ಸಂದರ್ಭದಲ್ಲಿ ಎಣ್ಣೆ ಬುಳ್ಯದ ಸಂದರ್ಭದಲ್ಲಿ ಸಾಕಷ್ಟು ವಿವಾದಗಳು ಸೃಷ್ಟಿಯಾಗಿತ್ತು. ಆ ಬಳಿಕ ಚರ್ಚೆ ಆಗಿತ್ತು. ಇದರ ಬಗ್ಗೆ ದೈವಾರಾಧಕರಾಗಿರುವಂಥ ತಮ್ಮಣ್ಣ ಶೆಟ್ಟಿ ಅವರು ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು. ಇದಾದ ಬಳಿಕ ದೈವಸ್ಥಾನದಲ್ಲಿ ಈ ಹಿನ್ನೆಲೆಯಲ್ಲೇ ಒಂದು ಪ್ರಾರ್ಥನೆಯನ್ನು ಮಾಡಲಾಗಿತ್ತು ದೇವಸ್ಥಾನದ ಕಮಿಟಿ ಅವರಿಂದ, ಆಡಳಿತ ಸಮಿತಿ ಅವರಿಂದ. ಆ ಸಂದರ್ಭದಲ್ಲಿ ಕನ್ನಡದಲ್ಲೇ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಚರ್ಚೆ ಆಗಿದೆ. ಹಾಗಾಗಿ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ದೈವಾರಾಧಕರಾಗಿರುವಂಥ ತಮ್ಮಣ್ಣ ಶೆಟ್ಟಿ ಅವರಿದ್ದಾರೆ. ತಮ್ಮಣ್ಣ ಶೆಟ್ಟಿ ಅವರೇ, ಪ್ರಾರ್ಥನೆ ಸಲ್ಲಿಸುವಾಗಲೂ ಈಗ ಕನ್ನಡದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಹಂತಕ್ಕೆ ಈಗ ದೈವಾರಾಧನೆ ತಲುಪಿದೆ. ಏನು ಅನಿಸುತ್ತೆ ಸರ್ ನಿಮಗೆ? ನೋಡಿ, ದೈವಾರಾಧನೆಗೆ ಒಂದು ಅದರದೇ ಆದಂಥ ನಿಯಮ ಇದೆ, ರೀತಿ ಇದೆ. ದೈವಾರಾಧನೆ ಗುತ್ತು ಸಂಸ್ಕೃತಿ ಅಂದರೆ ಒಂದು ಗುಲಾಮಿತನ ಅಲ್ಲ, ಸರ್ವಾಧಿಕಾರವೂ ಅಲ್ಲ. ಒಂದು ದೈವಾರಾಧನೆ ಅಂತ ಒಂದು ಧಾರ್ಮಿಕ ಹೇರುವಿಕೆಯೂ ಅಲ್ಲ, ಒಂದು ನಂಬಿಕೆ. ಅದರಲ್ಲಿ ಎಲ್ಲವೂ ನಮ್ಮ ಇಲ್ಲಿನ ಮೂಲ ಜನಾಂಗದವರು ಮಾಡಿದಂಥ ಒಂದು ನಿಯಮಗಳಿದೆ. ಆರಾಧನೆ, ಆಹಾರ ಪದ್ಧತಿ, ಬಣ್ಣ, ಅನ್ನ, ಆಹಾರ, ಆಚಾರ, ವಿಚಾರ, ಆಚರಣೆ, ವಿಚಾರಣೆ ಎಲ್ಲವೂ ಅದರಲ್ಲಿದೆ. ಅದೇ ರೀತಿ ನಮ್ಮ ಮಾತೃಭಾಷೆಯಲ್ಲಿದ್ದಂಥ ಒಂದು ನಿಯಮ ಅದು. ಎಲ್ಲವನ್ನು ಹಿರಿಯರು ಪ್ರಾರ್ಥನೆ ಮಾಡಿದ್ದೆ ಮಾತೃಭಾಷೆಯಲ್ಲಿ. ಆಗಿರುವಾಗ ಇಲ್ಲಿ ಕನ್ನಡದಲ್ಲಿ ಆದದ್ದು ದೈವಾರಾಧನೆ ನಿಯಮಕ್ಕೆ ಒಂದು ಸರಿಯಾದ ಕ್ರಮ ಅಲ್ಲ. ಈಗಾಗಲೇ ನಾವು ಕಾಂತಾರ ಚಿತ್ರದಿಂದ ದೈವಗಳೆಲ್ಲ ಬೀದಿಗೆ ಬಂದು ಏನೋ ಒಂಥರ ರಂಪಾಟ ಮಾಡಿ ಶಾಲೆ ಕಾಲೇಜುಗಳಲ್ಲಿ ರಾಜಕಾರಣಿಗಳನ್ನು ಸ್ವಾಗತಿಸಲಿಕ್ಕೆ ಒಂದು ಏನೇನೋ ಆಗ್ತಾ ಇದೆ. ಬಹುಶಃ ಅಲ್ಲಿಗೆ ನಿಲ್ಲಬಹುದಂತ ನನಗಿತ್ತು. ಈ ಮನುಷ್ಯ ಅಲ್ಲಿಂದ ಮತ್ತೆ ಅರಿಕೆ ಕೊಡುವ ನೆಪದಲ್ಲಿ ಇಲ್ಲಿಯ ಸಿಂಗದನದ ಅಡಿಗೆ ಯಾಕೆ ಬಂದ, ನನಗೆ ಅದು ನೋವಾಗಿದೆ. ಒಂದು ವೇಳೆ ಈಗ ಹಾಗಾದರೆ ಇಂಥ ತಂತ್ರಿಗಳು ಅಲ್ಲಿರುವಂಥ ಚಾಕಿರಿ ಎಲ್ಲರೂ ಒಂದು ತುಳುವಲ್ಲಿ ದೈವದ ಜಾರಂದಾಯನಿಗೆ ಅರ್ಥ ಆಗುವ ಭಾಷೆಯಲ್ಲಿ ಮಾತನಾಡಬೇಕಲ್ವಾ? ಆದರೆ ಈಗ ಆ ಪ್ರಾರ್ಥನೆಯನ್ನು ನಾನು ಸ್ವಾಗತಿಸ್ತೇನೆ. ತಪ್ಪು ಮಾಡಿದರೆ ತಮ್ಮಣ್ಣ ಶೆಟ್ಟಿಗೂ ಶಿಕ್ಷೆ ಆಗಬೇಕು ಒಂದು. ಯಾಕಂತೇಳಿ ಅಲ್ಲಿ ಆಗಿರುವಾಗ ಇವರಿಂದ ಸಮಾಜದಲ್ಲಿ ಈ ತಂತ್ರಿಯಿಂದ ಸಮಾಜಕ್ಕೆ ಏನನ್ನು ನಿರೀಕ್ಷೆ ಮಾಡ್ಬೋದು? ಒಂದು ಭಾಷೆ, ಮಾತೃಭಾಷೆಯ ಬಗ್ಗೆ ದೈವದ್ದು ಗೊತ್ತಿಲ್ಲದು. ಆಗಿರುವಾಗ ಮಾತೃಭಾಷೆ ತಪ್ಪು. ಜೊತೆಗೆ ನನಗೆ ಭಯ ಆದದ್ದು ಏನಂತ ಹೇಳಿದರೆ, ಈಗಾಗಲೇ ದೇಶಗಳಲ್ಲೆಲ್ಲ ಸೂಟ ಹಿಡ್ಕೊಂಡು ಬೆಂಕಿ ಹಿಡ್ಕೊಂಡು ಕುಣಿತಾ ಇದ್ದಾರೆ. ಮುಂದೆ ದೈವದ ಕೊಡಿ ಹಿಡಿಯು ಒಂದು ಪ್ಯಾನ್ ಇಂಡಿಯಾ ಆದಿತ್ತ ಅಂತ ಹೇಳಿದರೆ, ಈಗ ಉದಾಹರಣೆಗೆ ನೋಡಿ, ರಿಷಬ್ ಶೆಟ್ಟಿ ದೊಡ್ಡ ಹೀರೋ, ನಾಳೆ ಅಲ್ಲೇ ತಮಿಳ್ನ ಬಂದು ಅರಿಕೆ ಕೊಡ್ತಾರೆ. ಅವರಿಗೆ ತಮಿಳಲ್ಲಿ ಪ್ರಾರ್ಥನೆ, ಮತ್ತೊಬ್ಬರಿಗೆ ಮಲಯಾಳಿಯಲ್ಲಿ ಪ್ರಾರ್ಥನೆ, ಹಿಂದಿಯಲ್ಲಿ ಪ್ರಾರ್ಥನೆ, ಭೋಜ್ಪುರಿಯಲ್ಲಿ ಪ್ರಾರ್ಥನೆ, ಒಟ್ಟಿನಲ್ಲಿ ಮರಾಠಿಯಲ್ಲೆಲ್ಲ ಪ್ರಾರ್ಥನೆ. ಆದರೆ ಈಗ ಏನು ಇದೆಲ್ಲ ಭಾರಿ ದುಃಖ ಆಗ್ತಾ ಇದೆ ಇವರು. ಇದು 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 ಮುಂದಿನ ದಿನ ಭಾರಿ ಬೆಲೆ ತೆರಬೇಕಾಗ್ತದೆ. ಇವರು ಒಂದು ದಿನದ ಈ ಒಂದು ಪ್ರಾರ್ಥನೆ ಉಂಟಲ್ಲ, ಇದು ದೊಡ್ಡ ವಿಚಾರ. ಆಗಿರುವಾಗ ದೈವದ ಸ್ಥಳದಲ್ಲಿ ಯಾವುದೇ ರೀತಿ ಭಾಷೆ, ಭಾವನೆ ಬದಲಾಗಲಿಲ್ಲ. ಈಗ ವಿಸ್ತಾರದ ಹನಿ ಹಾಕುವಂಥ ಇಜಾರು ಎಲ್ಲವೂ ಕೆಂಪು ಮತ್ತು ಬಿಳಿ, ದೈವದ 4 ಬಣ್ಣದಲ್ಲೇ ಇದೆ. ಈಗಲೂ ಕೆಂಪು, ಕಪ್ಪು, ಬಿಳಿ, ಹಳದಿ ಅಂತ 4 ಬಣ್ಣದಲ್ಲಿದೆ. ಹನಿ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಎಲ್ಲವೂ. ಈಗ ಅದು ಎಲ್ಲವೂ ಹಾಳಾಗಿದೆ. ಅನೇಕ ಕಡೆ ದೈವಗಳ ಹೆಸರು ಪರಿವರ್ತನೆ ಆಗಿದೆ. ಈಗ ಮತ್ತೆ ಪ್ರಾರ್ಥನೆಯು ಪರಿವರ್ತನೆ ಆಯ್ತಾ ಎಂಬ ಭಯ ಇದೆ ಸರ್. ಇದು ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಅವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.